ವರ್ಷದ ಹುಟ್ಟುಹಬ್ಬದಂದು ಇವತ್ತು ಅತಿ ವಿಜೃಂಭಣೆಯಿಂದ ನಮ್ಮ ಹೊಸಳ್ಳಿ ವಿಜಯನಗರ ಕ್ಷೇತ್ರವನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ಅವರ ಸರಳತೆ ಸಜ್ಜನತೆ ಇವತ್ತು ಎಲ್ಲ ಯುವಕರಿಗೆ ಒಂದು ಮಾರ್ಗದರ್ಶನ ಆಗಿದೆ. ಇವತ್ತು ನಮ್ಮಂಥ ಏನೂ ಇಲ್ಲದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮನ್ನ ಇವತ್ತೊಂದು ಲೀಡರ್ ಆಗಿ ಇವತ್ತು ಸ್ಟೇಟ್ ಲೆವೆಲ್ ನಮ್ಮನ್ನು ಗುರುತಿಸಿದೆ. ಸ್ಟೇಟ್ ಲೆವೆಲ್ ನಮ್ಮನ್ನು ಗುರುತಿಸಿ ಇವತ್ತು ನಮ್ಮ ಎಲ್ಲ ನನ್ನಂಥ ಯುವಕರಿಗೆ ಒಂದು ದಾರಿದೀಪ ಆಗಿ ಇವತ್ತು ಮಾಡಿದರೆ ಆ ಭಗವಂತ ಅವರಿಗೆ ನಮ್ಮ ಶ್ರೀನಾಥನಿಗೆ ಹೆಚ್ಚಿನ ಆರೋಗ್ಯ, ಆಯುಸ್ಸು, ಯಶಸ್ಸು, ಅಧಿಕಾರ ಇವೆಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ನಾನು ಭಗವಂತನಿಗೆ ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಯುವಶಕ್ತಿಯ ದೇಶದ ಅದಕ್ಕೆ ನಿಜವಾಗ್ಲೂ ನಮ್ಮ ಶ್ರೀನಾಥಣ್ಣನೇ ಒಂದು ಮಾದರಿ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರಳತೆಯಿಂದ ಎಲ್ಲರೂ ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಒಂದು ಕಾರಣದಿಂದ ಎಲ್ಲರೂ ಅಷ್ಟೇ ಹಿಂದೆಗಡೆ ಯಾವಾಗಲೂ ಇದೇ ರೀತಿಯಲ್ಲಿ ಒಳ್ಳೆಯದಕ್ಕೆ ಜೊತೆಗೆ ಬೆಂಬಲವಾಗಿ ನಿಂತ್ಕೊಳ್ಳೋಣ. ಏನು ಹೇಳೋದು, ನಾನು 2010 ಎಲೆಕ್ಷನ್ ಸೋತಾಗ ಹುಟ್ಮೇಲೆ ನಮ್ಮ ಸ್ನೇಹಿತರುಗಳು ಈ ಹುಟ್ಟುಹಬ್ಬದ ಒಂದು ಆಚರಣೆನ ಸ್ಟಾರ್ಟ್ ಮಾಡಿದ್ರು 15 ವರ್ಷದಿಂದ. ಅವತ್ತು ನಮಗೆ ಅದೇ ಇವಾಗ ಬಂದಿದ್ದಾರಲ್ಲ RPC ಲೇಔಟ್ ಜನತೆ ಒಂದು 8,000 ಓಟ್ ಹಾಕಿದ್ರು. ಅವರು ನಮ್ಮ ಎಲ್ಲ ಸ್ನೇಹಿತರಿಗೋಸ್ಕರ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡು ಈ ಒಂದು ದಿವಸ ಪಬ್ಲಿಕ್ ಲೈಫ್ ಅವರು ಸ್ಟಾರ್ಟ್ ಮಾಡಿದ್ದು. ಸಾವಿರಾರು ಜನ ಅಭಿಮಾನಿಗಳು, ಏನೋ ಅಧಿಕಾರ ಇಲ್ಲ ಅಂದ್ರೂ ಅವ್ರ ಜೊತೆಯಲ್ಲಿರುವಂಥ ಒಂದು ಒಡನಾಟಕ್ಕೆ ನಮಗೆ ಯಾವಾಗಲೂ ಬಂದು ಅವರು ಆಶೀರ್ವಾದ ಮಾಡ್ತಾರೆ, ಚಿಕ್ಕವರು ಸಹಕಾರ ಕೊಡ್ತಾರೆ. ಅವ್ರಿಗೆ ಯಾವಾಗಲೂ ನಾನು ಕೃತಜ್ಞತೆ ಆಗಿರ್ತೀನಿ. ನಾನು ರಾಜಕಾರಣದಲ್ಲಿ ಅಧಿಕಾರ ಇರಲಿ ಬಿಡಲಿ, ಈ ಸೇವೆ ಅಂತೂ ಮುಂದುವರ್ಸ್ಕೊಂಡು ಹೋಗ್ತೀನಿ. ಆ ಸೇವೆ ಮಾಡಿಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ನನ್ನನ್ನು ಗುರುತಿಸಿ, ನನ್ನ ಸ್ನೇಹಿತರಿರ್ಬೋದು, ನನ್ನ ಹಿತೈಷಿಗಳಿರ್ಬೋದು, ಮತ್ತು ಎಲ್ಲ ನನ್ನ ಹಿರಿಯರು ಕಿರಿಯರು ಎಲ್ಲರೂ ಪ್ರೀತಿಯಿಂದ ನನಗೆ ವರ್ಷ ಬಂದು ಹರಿಸ್ತಾರೆ. ಅವ್ರಿಗೆ ನನ್ನ ಅನಂತ ಧನ್ಯವಾದ. ಅಭಿಮಾನಿಗಳು ಅನ್ನೋದಕ್ಕಿಂತ ನಾನು ಎಲ್ಲರಿಗೂ ಹೇಳ್ತೀನಿ, ಯಾರು ನನ್ನ ಹಿಂದೆನೂ ಇರ್ಬೇಡ್ರಪ್ಪ, ನನ್ನ ಮುಂದೆನೂ ಹೋಗ್ಬೇಡ್ರಿ, ಎಲ್ಲ ಜೊತೆಯಲ್ಲಿ ಹೋಗೋಣ. ಜೊತೆಗೂಡಿ ನಡೆದ್ರೆ ತುಂಬಾ ದೂರ ನಡೀಬೋದು ಅಂತ, ಅಂದ್ರೆ ಜೊತೆಲಿ ಹೋಗ್ಬೋದು ಅಂತ. ಅದಕ್ಕೆ ಎಲ್ಲ ಸ್ನೇಹಿತರು ಅದೇ ವಿಶ್ವಾಸದಿಂದ 16 ವರ್ಷಗಳ ಕಾಲದಿಂದ ಇದ್ದಾರೆ. ಇನ್ನ ಭಗವಂತ ಎಷ್ಟು ಆಯುಷ್ಯ ಆರೋಗ್ಯ ಕೊಟ್ಟಿರ್ತಾನೆ ಅಷ್ಟು ದಿವಸನೂ ಅವ್ರ ಸೇವೆ ಮಾಡಿಕೊಂಡು ಅವ್ರ ಜೊತೆ ಒಳಗಡೆ ಸದಾ ಇರ್ತೀವಿ. ಶುಭಾಶಯಗಳು. ನೂರಾರು ಕಾರ ಸುಖವಾಗಿ ಬಾಳ್ಳೆ. ಏನೋ ನಮ್ಮೆಲ್ಲರೂ ಇಚ್ಛೆಯನ್ನು ಅವ್ರು ಗಮನಿಸ್ಕೊಂಡು ನಮಗೆಲ್ಲ ಸಹಕಾರ ಮಾಡ್ತಾರೆ. ಅವರು ಚೆನ್ನಾಗಿ 106 ವರ್ಷ ಚೆನ್ನಾಗಿ ಬಾಳಿ ಬದುಕಲಿ ಸರ್. ಕಾರಣ ಅದು ಅವರು ನಮ್ಮ ಜನತೆ ಎಲ್ಲ ಅವರ ಮೆಚ್ಚುಗೆಗೆ ತುಂಬಾ ಕಾರಣ ಆಗಿದ್ದೀವಿ. ಅವರು ಅದೇ ತರ ನಮಗೆ ಹೊಂದಿಸ್ಕೊಂಡು ಚೆನ್ನಾಗಿ ನಮ್ಮನ್ನ ಚುನಾವಣೆ ಆದ್ರೆ ನಿಲ್ಲಿಸ್ತೀವಿ, ನಾವು ನಿಲ್ಲಿಸ್ತೀವಿ ಅವ್ರನ್ನ. ಈ ಸರ್ತಿ ಗೆಲ್ಸೋಣ ಅಂತ ಚುನಾವಣೆ ನಡೆದ್ರೆ ಖಂಡಿತವಾಗೂ ಗೆಲ್ಲಿಸ್ತೀವಿ.